ತನ್ನ ಮಗನ ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ತಾಯಿ ಗೃಹಲಕ್ಷ್ಮಿ ಹಣವನ್ನು ನೆನೆತಾ ಇದ್ರು. ಈ ನೆನೆದಂತಹ ತಾಯಿಗೆ ಸಿಎಂ ಸಾಂತ್ವನ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಾಯಿ ನೆನೆತಾ ಇದ್ರು. ಇದಕ್ಕೆ ಸಿಎಂ ಸಾಂತ್ವನ ಹೇಳಿದ್ದಾರೆ, ತಾಯಿಗೆ ಸಾಂತ್ವನ ಹೇಳಿದ್ದಾರೆ. ಮಗನ ಸಾವಿನ ದುಃಖದಿಂದ ಬೇಗ ಆ ತಾಯಿ ಹೊರಬರಲಿ ಅಂತ ಸಿಎಂ ಸಿದ್ದರಾಮಯ್ಯ ಹಾರೈಸಿದ್ದಾರೆ. ಶವದ ಎದುರು ತಾಯಿ ರೋದಿಸ್ತಾ ಇರೋದನ್ನ ನೋಡಿ ಎದೆ ತುಂಬ ಭಾರ ಆಯಿತು. ಯಾವ ತಾಯಿಗೂ ಮಗನ ಚಿತೆಗೆ ಅಗ್ನಿಸ್ಪರ್ಶ ಮಾಡುವಂತಹ ಸ್ಥಿತಿ ಬಾರದೇ ಇರಲಿ. ನಾವು ಗೃಹಲಕ್ಷ್ಮಿ ಯೋಜನೆ ಘೋಷಿಸಿದ ಬಳಿಕ ಬಹಳಷ್ಟು ಅಪಪ್ರಚಾರ ಆಯಿತು, ಟೀಕೆ ಕೂಡ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು. ನಾವು ಈ ಟೀಕೆ ಅಪಪ್ರಚಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ ಲಕ್ಷಾಂತರ ಬಡ ತಾಯಂದಿರಿಗೆ ನಮ್ಮ ಯೋಜನೆ ಆಧಾರ ಆಗಿದೆ. 3 ಹೊತ್ತು ನೆಮ್ಮದಿಯ ಅನ್ನ ನೀಡಿ ಬದುಕಿಗೆ ಆಧಾರ ಆಗಿದೆ. ಬಡತನ ಹಸಿವು ಅನುಭವಿಸಿದವರಿಗಷ್ಟೇ ಅದರ ನೋವು ಏನು ಅನ್ನುವಂಥದ್ದು ಅರಿವಾಗೋದಕ್ಕೆ ಸಾಧ್ಯ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಕರಗಿಸುವಂಥದ್ದು. ತನ್ನ ಮಗನ ಅಂತ್ಯಕ್ರಿಯೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇತ್ತಲ್ಲ, 2,000 ರೂಪಾಯಿ, ಅದನ್ನು ಆ ತಾಯಿ ನೆನೀತಾ ಇದ್ರು. ಅದೇ 2,000 ರೂಪಾಯಿ ಹಣ ನನಗೆ ಆಧಾರ ಆಗಿತ್ತು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಮಗನ ಸಾವಿನ ದುಃಖದಿಂದ ಆ ತಾಯಿ ಬೇಗ ಹೊರಬರಲಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಹಾರೈಸಿದ್ದಾರೆ. ಅಯ್ಯಯ್ಯೋ ನನ್ನ ಈಸುನಾಥ, ಅಯ್ಯಯ್ಯೋ ನನ್ನ ಮಗನ ನಾ ಏನು ಬೇಡಿಕೊಂಡು ಬನ್ನಿ. ಓ ನನ್ನ ಮಗನ ನಾ ತಾಯಿ ದವಾಖಾನಿಗೆ ಬಂದು ಆರಾಮಾಗಬೇಕು. ನನ್ನ ಮಗನ ನಮ್ಮ ಸುತ್ತಲಿಂದಿರ್ಲಿ ಅಂತ ಬೇಡಿಕೋರು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನನ್ನ ಮಗನ ಅಯ್ಯಯ್ಯೋ ನನ್ನ